ನಮಸ್ತೆ, ಸ್ವಾಗತ ನಿಮಗೆಲ್ಲರಿಗೂ ಈ ಅದ್ಭುತವಾದ ಒಂದು ಪ್ರೆಸೆಂಟೇಷನ್ ವಿಡಿಯೋಗೆ. ಪ್ರಸ್ತುತಿ ದಿ ಹಂಬಲ್ ಟ್ರೇಡರ್ ಯೂಟ್ಯೂಬ್ ಚಾನಲ್. ನಾನು ಹರ್ಷಿತ್ ಲೋಬೋ, ಬೆಂಗಳೂರಿನ ನಿವಾಸಿ. ನಾನು ಈ ವಿಡಿಯೋದಲ್ಲಿ ಈ ಸ್ವಾತಂತ್ರ್ಯ ದಿನದ ಹೊಸ್ತಿಲಲ್ಲಿರುವಾಗ ಆರ್ಥಿಕ ಸ್ವಾತಂತ್ರ್ಯ ಪಡೆಯುವಂತ ಒಂದು ಅವಕಾಶ ಒದಗಿ ಬಂದಿದೆ. ಆ ಅವಕಾಶದ ಬಗ್ಗೆ ನಿಮ್ಮ ಮುಂದೆ ಈ ಪ್ರೆಸೆಂಟೇಷನ್ ಅಲ್ಲಿ ಹೇಳಲು ಹೊರಟಿದ್ದೇನೆ. ನಿಮಗೆ ಇಲ್ಲಿವರೆಗೂ ನೀವು ತಲುಪಿದ್ದು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಗಮನವಿಟ್ಟು ಪೂರ್ಣ ಏಕಾಗ್ರತೆಯಿಂದ ಇದನ್ನು ನೋಡಿ. ಯಾಕಂದ್ರೆ ನಿಮ್ಮ ಮನಸ್ಸು ಅತ್ತ ಇತ್ತ ಹೋದರೆ ನಿಮಗೆ ಇಲ್ಲಿ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅದನ್ನ ನೀವು ಮಿಸ್ ಮಾಡ್ಕೊಂತೀರಾ. ಅದರಿಂದ ಪೂರ್ಣವಾದ ಏಕಾಗ್ರತೆಯಿಂದ ನೋಡಿ. ಯಾವಾಗ ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ಅರ್ಥ ಆಗುತ್ತದೋ, ಇಲ್ಲಿ ಹೇಳಿರುವಂತ ವಿಷಯ ಅರ್ಥ ಆಗುತ್ತೋ, ಅವಾಗಲೇ ನೀವು ಆತ್ಮವಿಶ್ವಾಸದಿಂದ ಪರಿಪೂರ್ಣ ನಂಬಿಕೆಯಿಂದ ನೀವು ಇಲ್ಲಿ ಹೂಡಿಕೆಯ ಅವಕಾಶದ ಉಪಯೋಗವನ್ನು ಪಡೆಯಬಹುದು. ಅದರ ಜೊತೆಗೆ ಇಲ್ಲಿ ಏನು ಬಿಸ್ನೆಸ್ ಮಾಡುವಂತ ಅವಕಾಶ ಇದೆ, ಅದನ್ನು ಕೂಡ ನೀವು ಪೂರ್ಣವಾಗಿ ಉಪಯೋಗಿಸಿಕೊಳ್ಳಬಹುದು. ಈ ಸ್ವಾತಂತ್ರ್ಯ ದಿನದ ಹೊಸ್ತಿಲಲ್ಲಿ ಇರುವಾಗ ಇಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯುವಂತ ಅವಕಾಶ ಇದೆ. ಅದರಿಂದ ಗಮನವಿಟ್ಟು ಈ ಪ್ರೆಸೆಂಟೇಷನ್ ಅನ್ನು ನೋಡಿ ನಾವು ಮುಂದುವರಿತಿದ್ದೇವೆ. ಇಲ್ಲಿ ನೋಡಿ, ನಾನು ಇಲ್ಲಿ ಹೇಳಲು ಹೊರಟಿರುವಂತ ವಿಷಯ MST ಬ್ಲಾಕ್ ಚೈನಿನ ಬಗ್ಗೆ. ಈ MST ಬ್ಲಾಕ್ ಚೈನ್ ನಮ್ಮ ದೇಶದ ಭಾರತ ದೇಶದ ಮೊತ್ತ ಮೊದಲ ಲೇಯರ್ 1 ಬ್ಲಾಕ್ ಚೈನ್ ಆಗಿದ್ದು, ಇಲ್ಲಿ ಈಗಾಗಲೇ ಬ್ಲಾಕ್ ಚೈನ್ ನಲ್ಲಿ ಬ್ಲಾಕ್ ಕ್ರಿಯೇಷನ್ ಶುರುವಾಗಿ 20 ತಿಂಗಳುಗಳು ಆಗಿದೆ. ಈಗಾಗಲೇ ಒಳ್ಳೆಯ ಬೆಳವಣಿಗೆಯನ್ನು ಎಕೋಸಿಸ್ಟಮ್ ಡೆವಲಪ್ಮೆಂಟ್ ಅಂದ್ರೆ ಬೆಳವಣಿಗೆ ಹೊಂದಿದೆ. ಮತ್ತೆ ಇಲ್ಲಿ ಈಗಾಗಲೇ 3 ಲಕ್ಷ ಜನರ ಕಮ್ಯುನಿಟಿಯನ್ನು ಹೊಂದಿದೆ. ಅದರ ಜೊತೆಗೆ 1,86,000 ಅಡ್ರೆಸಸ್ಗಳು ಕನೆಕ್ಟ್ ಆಗಿದೆ ಈ ಬ್ಲಾಕ್ ಚೈನಿನೊಂದಿಗೆ. ಅದರ ಜೊತೆಗೆ 79,000 ಜನ ವ್ಯಾಲಿಡೇಟರ್ಸ್ ಗಳನ್ನು ಕೂಡ ಹೊಂದಿದೆ. ಈಗಾಗಲೇ ಈ ಅವಕಾಶವನ್ನು ಬಹಳಷ್ಟು ಜನ ಉಪಯೋಗಿಸಿಕೊಂಡಿದ್ದಾರೆ. ಆದ್ದರಿಂದ ಇಲ್ಲಿಂದ ಮುಂದುವರಿತಿದ್ದೇನೆ ಪ್ರೆಸೆಂಟೇಷನ್. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಈಗ ಬಂತು ನೋಡಿ, ಮೊದಲನೇದು ಬ್ಲಾಕ್ ಚೈನ್ ಅಂದರೆ ಏನು ಅನ್ನೋದು ಸರಳವಾಗಿ ಅರ್ಥವಾಗುವಂತೆ ಹೇಳ್ತೀನಿ ಕೇಳಿ. ಬ್ಲಾಕ್ ಮತ್ತು ಚೈನ್, ಇಲ್ಲಿ 2 ಶಬ್ದಗಳಿದೆ. ಬ್ಲಾಕ್ ಅಂದ್ರೆ ಒಂದು ಬಾಕ್ಸ್ ಅಂತ ಅನ್ಕೊಳ್ಳಿ, ಒಂದು ಡಬ್ಬ ಅಂತ ಅನ್ಕೊಳ್ಳಿ. ಆಮೇಲೆ ಚೈನ್, ಇದು ಬ್ಲಾಕ್ ಗಳು ಏನಿದೆ ನಿರಂತರವಾಗಿ ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ. MST ಬ್ಲಾಕ್ ಚೈನ್ ಹೇಳಿದ್ರೆ ಇಲ್ಲಿ ಬ್ಲಾಕ್ ಕ್ರಿಯೇಷನ್ ಸ್ಪೀಡ್ ಬಂದು ಪ್ರತಿ 3 ಸೆಕೆಂಡಿಗೆ ಒಂದು ಬ್ಲಾಕ್ ಕ್ರಿಯೇಟ್ ಆಗುತ್ತದೆ. ಮತ್ತು ಚೈನ್ ಅಂದರೆ ಒಂದು ಬ್ಲಾಕ್ ಇಂದ ಇನ್ನೊಂದು ಬ್ಲಾಕಿಗೆ ಇದು ಕೊಂಡಿ ಅಥವಾ ಇದು ಕನೆಕ್ಟ್ ಆಗಿರುತ್ತೆ ಅಂತ ಅರ್ಥ. ಒಂದು ಬ್ಲಾಕ್ ಆಗುತ್ತದೆ, ಅದ ನಂತರ ಮತ್ತೆ 3 ಸೆಕೆಂಡ್ ಅಲ್ಲಿ ಇನ್ನೊಂದು ಬ್ಲಾಕ್, ಮತ್ತೆ ಇನ್ನೊಂದು ಬ್ಲಾಕ್, ಮತ್ತೊಂದು ಬ್ಲಾಕ್ ಅಂತ ಸರಳಿ ಮಾಲೆಯ ತರ ಕಂಟಿನ್ಯೂಸ್ ಆಗಿ ಬ್ಲಾಕ್ ಗಳು ಪ್ರತಿ 3 ಸೆಕೆಂಡಿಗೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಇಲ್ಲಿ ಕೋಟ್ಯಾಂತರ ಬ್ಲಾಕ್ ಗಳು ಈಗಾಗಲೇ ಕ್ರಿಯೇಟ್ ಆಗಿದ್ದಾವೆ ಈ ಕಳೆದ 20 ತಿಂಗಳಿನಲ್ಲಿ. ಮತ್ತೆ ಈ ಬ್ಲಾಕಿನಲ್ಲಿ ಏನಿರ್ತದೆ, ಬ್ಲಾಕಿನಲ್ಲಿ ಮೊದಲು ಏನು ಬಿಟ್ ಕಾಯಿನ್ ಬಂದಾಗ ಅಲ್ಲಿ ಪೇಮೆಂಟ್ ಟ್ರಾನ್ಸಾಕ್ಷನ್ ಅಥವಾ ಬಿಟ್ ಕಾಯಿನ್ ಟ್ರಾನ್ಸಾಕ್ಷನ್ ಮಾತ್ರ ರೆಕಾರ್ಡ್ ಆಗ್ತಾ ಇತ್ತು. ಅದಾದ ನಂತರ ಇಲ್ಲಿ ಡಿಆಪ್ಸ್ ಗಳು ಮತ್ತೆ ಡೇಟಾಗಳು ಇರ್ತದೆ. ಡೇಟಾ ಅಂದ್ರೆ ಯಾವುದೇ ತರಹದ ಡೇಟಾಗಳನ್ನು ಕೂಡ ಇಲ್ಲಿ ಸ್ಟೋರ್ ಮಾಡಬಹುದು. ಡೇಟಾ ಅಂದಾಗ ಸರ್ಟಿಫಿಕೇಟ್ ಆಗಿರ್ಬೋದು, ಪೇಮೆಂಟ್ ಇರ್ಬೋದು, ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗ್ಬೋದು, ಗೇಮಿಂಗ್ ಡೇಟಾ ಆಗಿರ್ಬೋದು, ಮೆಡಿಕಲ್ ಡೇಟಾ ಆಗಿರ್ಬೋದು, ಏನು ಡೆಲಿವರಿದು ಡೇಟಾ ಇರುತ್ತಲ್ಲ, ಚೈನ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇದಾಗಿರ್ಬೋದು, ವೇರ್ ಹೌಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಪ್ರತಿ ಒಂದು ಡೇಟಾ ಎಲ್ಲಿ ಡೇಟಾ ಅನ್ನೋದು ಬರುತ್ತೆ, ಲ್ಯಾಂಡ್ ಡೇಟಾ ಆಗಿರ್ಬೋದು, ಸೇಲ್ಸ್ ಡೇಟಾ ಆಗಿರ್ಬೋದು, ಪ್ರತಿ ಒಂದು ಕಡೆ ಎಲ್ಲಿ ಡೇಟಾ ಬರುತ್ತೆ ಅದನ್ನ ಬ್ಲಾಕ್ ಚೈನಿನಲ್ಲಿ ಸೇವ್ ಮಾಡಬಹುದು. ಈಗ ಪ್ರಶ್ನೆ ಬರುತ್ತೆ, ಬೇರೆ ಕಡೆ ಆಲ್ರೆಡಿ ಸೇವ್ ಆಗ್ತಾ ಇದೆ ಅಥವಾ ಬೇರೆ ಕಡೆ ಉಪಯೋಗ ಆಗ್ತಾ ಇದೆ, ಇಲ್ಲಿ ಯಾಕೆ ಬ್ಲಾಕ್ ಚೈನ್ ವಿಶೇಷ ಅಂತ ಹೇಳಿದ್ರೆ, ಬ್ಲಾಕ್ ಚೈನ್ ಅಲ್ಲಿ ಆ ಡೇಟಾ ಸೆಕ್ಯೂರ್ ಆಗಿರುತ್ತದೆ, ಯಾರು ತಿದ್ದಲು ಆಗೋದಿಲ್ಲ. ಮತ್ತೆ ಬ್ಲಾಕ್ ಚೈನಿನ ಒಂದು ಇಂಪಾರ್ಟೆಂಟ್ ಫ್ಯೂಚರ್ ಏನು ಅಂದ್ರೆ, ಈ ಪ್ರತಿ ಒಂದು ಬ್ಲಾಕಿಗೂ ಕೂಡ ಒಂದು ಐಡೆಂಟಿಫಿಕೇಶನ್ ನಂಬರ್ ಇರುತ್ತದೆ ಮತ್ತು
ಅದಕ್ಕೆ ಒಂದು ಟೈಮ್ ಸ್ಟ್ಯಾಂಪ್ ಅಂತ ಇರುತ್ತೆ. ಈ ಬ್ಲಾಕ್ ಕ್ರಿಯೇಟ್ ಆದ ದಿನ ಯಾವುದು, ಗಳಿಗೆ ಯಾವುದು, ಕ್ಷಣ ಯಾವುದು, ಪ್ರತಿಯೊಂದು ನಮೂದಾಗಿರುತ್ತದೆ. ಮತ್ತೆ ಇದರಿಂದ ಏನು ಪ್ರಾಮುಖ್ಯತೆ, ಯಾವ ಡೇಟಾ ಎಲ್ಲಿ ಬಂತೋ ಆ ಬ್ಲಾಕ್ ಅಲ್ಲಿ ಒಂದು ಸತಿ ಸೇವ್ ಆದ್ರೆ ಅದನ್ನು ಬದಲಾಯಿಸಲು ಆಗೋದಿಲ್ಲ, ಅದನ್ನ ತಿದ್ದಲು ಮಾರ್ಪಾಡು ಮಾಡಲು ಆಗೋದಿಲ್ಲ. ಅದು ಪರ್ಮನೆಂಟ್ಲಿ ಅಲ್ಲಿ ಸ್ಟೋರ್ ಆಗುತ್ತದೆ. ಬರೀ ಅದನ್ನ ರೀಡ್ ಓನ್ಲಿ, ಓದಲು ಮಾತ್ರ ಸಾಧ್ಯ. ಒಂದು ವ್ಯವಹಾರ ನಡೀತು ಆ ಗಳಿಗೆಯಲ್ಲಿ ಅಂದ್ರೆ ಅದು ಅಲ್ಲಿ ನಡೆದು ಹೋಗಿದೆ. ಅದಕ್ಕೆ ಮತ್ತೊಂದು ಬ್ಲಾಕಿನಲ್ಲಿ ನಂತರ ಏನಾದ್ರು ತಿದ್ದುಪಡಿ ತರಬೇಕಾದ್ರೂ ತಿದ್ದುಪಡಿಯನ್ನು ತರಬಹುದು ವಿನಃ ಅದನ್ನು ತಿದ್ದಲು ಆಗುವುದಿಲ್ಲ. ಮತ್ತೊಂದು ಡೇಟಾವನ್ನು ಕ್ರಿಯೇಟ್ ಮಾಡಬೇಕಾಗುತ್ತದೆ. ಒಂದು ವ್ಯವಹಾರ ಆಗಿದೆ ಅಂದಾಗ ಆ ವ್ಯವಹಾರಕ್ಕೆ ಮತ್ತೊಂದು ಬ್ಲಾಕ್ ಅಲ್ಲಿ ಕ್ಯಾನ್ಸಲೇಷನ್ ಅಂತೇಳಿ ಮತ್ತೆ ತರಬೇಕು. ಆ ಕ್ಯಾನ್ಸಲೇಷನ್ ತರಬೇಕಾದ್ರೂ ಅಲ್ಲಿ ಅಪ್ರೂವಲ್ಗಳು ಆಗ್ಬೇಕು. ಅದೇ ರೀತಿ ಈ ಬ್ಲಾಕಿನಲ್ಲಿ ಏನು ಸ್ಟೋರ್ ಆಗುತ್ತೆ ಅದು ಸೆಕ್ಯೂರ್ ಆಗಿ ಸ್ಟೋರ್ ಆಗುತ್ತೆ. ಪ್ರತಿಯೊಂದು ಟ್ರಾನ್ಸ್ಪರೆನ್ಸಿ ಆಗಿರುತ್ತೆ. ಇನ್ಮ್ಯೂಟೆಬಿಲಿಟಿ, ತಿದ್ದಲು ಆಗೋದಿಲ್ಲ. ಫ್ರಾಡ್ ಪ್ರೂಫ್ ಆಗಿರುತ್ತದೆ. ಮತ್ತೆ ಡುಪ್ಲಿಕೇಶನ್ ಮಾಡುವಂತ, ಉದಾಹರಣೆಗೆ ಒಂದು ಸೈಟ್ ಅನ್ನು 4 ಜನಕ್ಕೆ ಮಾಡೋದು ಅಥವಾ ಒಂದು ಪ್ರಾಪರ್ಟಿಯನ್ನು 4-5 ಜನಕ್ಕೆ ಮಾರುವಂತ ಫ್ರಾಡ್ ಕೆಲಸಗಳು ಬಹಳಷ್ಟು ನಡೆದಿದೆ. ಅದೇ ಆ ವ್ಯವಹಾರ ಬ್ಲಾಕ್ ಚೈನಿನ ಮೇಲೆ ಆದರೆ ಅದು ಒಮ್ಮೆ ಆ ಬ್ಲಾಕಿನಲ್ಲಿ ಆದಾಗ ಅಲ್ಲಿ ಏನು ಹಕ್ಕು, ಏನು ಪ್ರಾಪರ್ಟಿಯ ಹಕ್ಕು ಏನಿರುತ್ತದೆ ಅದೇ ಕೂಡ ಟ್ರಾನ್ಸ್ಫರ್ ಆಗಿರುತ್ತದೆ. ಅದ ನಂತರ ಆ ಪ್ರಾಪರ್ಟಿನ ಇನ್ನೊಬ್ಬರಿಗೆ ಮಾರಲಿಕ್ಕೆ ಅದೇ ಹಳೆಯ ಓನರ್ ಹತ್ರ ಹಕ್ಕೆ ಉಳಿದಿರೋದಿಲ್ಲ, ಹಕ್ಕು ಟ್ರಾನ್ಸ್ಫರ್ ಆಗಿರುತ್ತದೆ. ಅದರಿಂದ ಅವನು ಮಾರಲೇ ಸಾಧ್ಯ ಇಲ್ಲ. ಒಂದು ವ್ಯವಹಾರ ಇಬ್ಬರತ್ತ ಮಲ್ಟಿಪಲ್ ಜನರತ್ತ ಮೋಸ ಮಾಡಿ ತಿದ್ದುಪಡಿ ಮಾಡುವಂತ ಫ್ರಾಡ್ ಕೆಲಸಗಳು ಇಲ್ಲಿ ನಡೆಯೋದಿಲ್ಲ. ಮತ್ತು ಟ್ಯಾಂಪರ್ ಪ್ರೂಫ್ ಅಂದ್ರೆ ಏನಂದ್ರೆ ದಾಖಲೆಗಳನ್ನು ನಾಶಪಡಿಸುವುದು ಅಥವಾ ತಿದ್ದುವುದು, ಹಾಳು ಮಾಡುವುದು, ಇದು ಕೂಡ ಇಲ್ಲಿ ಸಾಧ್ಯ ಇಲ್ಲ. ಮತ್ತೆ ಫಾಸ್ಟ್ ಟ್ರಾನ್ಸಾಕ್ಷನ್, ಪ್ರತಿ 3 ಸೆಕೆಂಡಿನಲ್ಲಿ ಇಲ್ಲಿ ಡೇಟಾ ಮೀನ್ಸ್ ಬ್ಲಾಕ್ ಕ್ರಿಯೇಟ್ ಆಗಿರೋದ್ರಿಂದ ಇಲ್ಲಿ 3 ಸೆಕೆಂಡಿನಲ್ಲಿ ನಿಮ್ಮ ಯಾವ ಟ್ರಾನ್ಸಾಕ್ಷನ್ ಇದ್ರೂ ಕೂಡ ನೀವು ಎಂಟರ್ ಕ್ಲಿಕ್ ಮಾಡಿದ್ರೆ 3 ಸೆಕೆಂಡ್ ಒಳಗೆ ಆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗೋಗುತ್ತದೆ. ಅಷ್ಟು ಸ್ಪೀಡ್ ಟ್ರಾನ್ಸಾಕ್ಷನ್ ಇದೆ, ಎಫಿಷಿಯಂಟ್ ಆಗಿದೆ, ಲೋ ಕಾಸ್ಟ್ ಕೂಡ ಇದೆ, ಡಿಸೆಂಟ್ರಲೈಸೇಷನ್ ಕೂಡ ಇದೆ. ಎಫಿಷಿಯಂಟ್ ಯಾಕೆಂದ್ರೆ ಇಲ್ಲಿ ಸೂಪರ್ವೈಸಿಂಗ್ ಕಾಸ್ಟ್ಗಳು ಕಡಿಮೆ ಇರುತ್ತದೆ, ಸೂಪರ್ವೈಸಿಂಗ್ ಟೆಕ್ನಾಲಜಿಯಿಂದ ಆಗುತ್ತದೆ. ಈಗ ಉದಾಹರಣೆಗೆ ಅಮೆಜಾನ್ ಇಂದ ಒಂದು ಡಿಲಿವರಿ ನಿಮ್ಮ ಮನೆ ಬಾಗಿಲಿಗೆ ಬಂದ್ರೆ ನೀವು OTP ಕೊಡ್ತೀರಾ, ಅಲ್ಲಿ ಡಿಲಿವರಿ ಆಗುತ್ತೆ. ಅಲ್ಲಿ ಒಂದು ಡೇಟಾ ಸ್ಟೇರ್ ಆಗುತ್ತೆ. ಯಾವ OTP ಯಾವ ನಂಬರಿಗೆ ಕಳಿಸಿದ್ದು ಅದನ್ನ ಕನ್ಫರ್ಮ್ ಆಗಿದೆ. ಮತ್ತೆ ಇನ್ನೊಂದು, ಆ ವ್ಯಕ್ತಿ ಜಿಯೋಗ್ರಾಫಿಕಲಿ ಯಾವ ಜಾಗದಲ್ಲಿ ಇದ್ದ, ಪಿನ್ ಪಾಯಿಂಟ್ ಜಿಯೋಗ್ರಾಫಿಕ್ GPS ಕೋಆರ್ಡಿನೇಟ್ಸ್ ಅಲ್ಲಿ ಎಲ್ಲಿದ್ದ, ಎಲ್ಲಿ ಡಿಲಿವರಿ ಕೊಟ್ಟ ಅದು ನಮೂದಾಗುತ್ತದೆ. ಅದಾದ್ಮೇಲೆ ಆ ಪಾರ್ಸೆಲ್ ಏನಿದೆ ಅದನ್ನ ಸ್ಕ್ಯಾನ್ ಮಾಡಿರೋನ ಅದೇ ಬಾಕ್ಸ್ ಅನ್ನ ಅವ್ರಿಗೆ ಕೊಟ್ಟಿದ್ದಾರೆ ಅನ್ನೋದು ಕನ್ಫರ್ಮೇಶನ್ ಆಗುತ್ತದೆ. ಅಲ್ಲಿಗೆ ಒಬ್ಬ ಸೂಪರ್ವೈಸರ್ ಆಫೀಸ್ ಕೊಟ್ಟ, ನೀನ್ ಸರಿಯಾದ ಡಬ್ಬ ಕೊಟ್ಟ, ಅದೇ ಪಾರ್ಸೆಲ್ ಕೊಟ್ಟ, ಅದೇ ವಿಳಾಸಕ್ಕೆ ಹೋಗಿ ಕೊಟ್ಟ, ಅದೇ ವ್ಯಕ್ತಿಗೆ ಹೋಗಿ ಕೊಟ್ಟ ಅಂತ ಚೆಕ್ ಮಾಡುವಂತ ಅಗತ್ಯ ಇಲ್ಲ. ಯಾಕಂದ್ರೆ ಟೆಕ್ನಾಲಜಿಯಲ್ಲಿ ಅದು ಆಲ್ರೆಡಿ ಅದನ್ನ ಚೆಕ್ ಮಾಡಾಗಿರುತ್ತದೆ. ಆದ್ರಿಂದ ಈ ಡೇಟಾಗಳೇ ಸಾಕಾಗುತ್ತೆ ಆ ವ್ಯಕ್ತಿ ನಿಖರವಾಗಿ ಕೆಲಸ ಮಾಡಲು. ಯಾಕಂದ್ರೆ ಅವ್ನು ಬೇರೆ ಕಡೆ ಇದ್ದು ಸುಳ್ಳು ಹೇಳಿ ಕೊಟ್ಟೆ ಅಂತ ಬಿಸಾಕಿ ಬರೋದು ಇಲ್ಲ, ಮಿಸ್ಯೂಸ್ ಮಾಡುವಂತ ಅವಕಾಶಗಳು ಅಲ್ಲಿ ಇರೋದಿಲ್ಲ. ಅದೇ ರೀತಿ ಬಹಳಷ್ಟು ಕಡೆ ಇದರ ಓವರ್ ಹೆಡ್ ಕಾಸ್ಟ್ ಕಡಿಮೆ ಆಗುತ್ತೆ. ಮತ್ತು ಟ್ರ್ಯಾಕಿಂಗ್, ಎಲ್ಲಿ ನಿಮ್ಮ ವಸ್ತುಗಳು ಎಲ್ಲಿ ಮ್ಯಾನುಫ್ಯಾಕ್ಚರಿಂದ ರಿಟೇಲ್ ಯಾರಿಗೆ ತಲುಪುತ್ತೆ ಅಲ್ಲಿವರೆಗೂ ಟ್ರ್ಯಾಕಿಂಗ್ ಇದ್ರೆ ಅಲ್ಲಿ ಏನಂತೀರ, ಅಡಲ್ಟ್ರೇಷನ್ ಮಾಡ್ಲಿಕ್ಕೆ, ಆ ವಸ್ತುನ ಬದಲಾಯಿಸಿಕಾಗ್ಲಿ, ಅದರಲ್ಲಿ ಏನಾದ್ರು ಮಾರ್ಪಾಡು ಮಾಡ್ಲಿಕ್ಕಾಗ್ಲಿ, ಕಾಂಪೋನೆಂಟ್ಸ್ಗಳು ಚೇಂಜ್ ಮಾಡ್ಲಿಕ್ಕಾಗ್ಲಿ, ತರಕಾರಿ ವಸ್ತುಗಳಾಗಿದ್ರೆ ಅದು ಅಡಲ್ಟ್ರೇಷನ್ ಮಾಡ್ಲಿಕ್ಕಾಗ್ಲಿ ಇಲ್ಲಿ ಸಂಭಾವನೆ ಇರೋದಿಲ್ಲ, ಅವಕಾಶಗಳು ಇರೋದಿಲ್ಲ. ಆದ್ರಿಂದ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಅನ್ನೋದು ಒಂದು ಆವಿಷ್ಕಾರ. ಇಲ್ಲಿ ರಾಮರಾಜ್ಯ ಸೃಷ್ಟಿ ಮಾಡಲು ಅವಕಾಶ ಇರುತ್ತೆ. ಪ್ರತಿಯೊಂದಕ್ಕೂ ಅಕೌಂಟೆಬಿಲಿಟಿ ಇದೆ, ಟ್ರೇಸೆಬಿಲಿಟಿ ಇದೆ, ಎನ್ಹಾನ್ಸ್ಡ್ ಟ್ರಸ್ಟ್ ಇದೆ, ನಂಬಿಕೆ ಇಟ್ಟು ಕೆಲಸ ಮಾಡುವಂತ ಅವಕಾಶ ಇದೆ. ವಿಶ್ವವೇ ಈಗ ಪ್ರತಿ ಒಂದು ಪ್ರೊಸೆಸ್ ಅನ್ನ ಅಥವಾ ಕೆಲಸಗಳನ್ನ, ಡಿಪಾರ್ಟ್ಮೆಂಟ್ಗಳನ್ನ, ಡೇಟಾಗಳನ್ನ ಬ್ಲಾಕ್ ಚೈನ್ ಮೇಲೆ ತರಲಿಕ್ಕೆ ಹೊರಟಿದೆ ಮತ್ತು ಸರಾಗವಾಗಿ ಈ ಕೆಲಸಗಳು ನಡೀತಾ ಇದಾವೆ. ಉದಾಹರಣೆಗೆ ಕೊಡ್ಬೇಕಂದ್ರೆ ನಿಮಗೆ ಕೋವಿಡ್ ವ್ಯಾಕ್ಸಿನೇಷನ್ ಆದಾಗ ಏನು ಆ ಸಿಸ್ಟಮ್ ಸರ್ಟಿಫಿಕೇಶನ್ ಆಗಲಿ, ಕ್ಯೂ ಸಿಸ್ಟಮ್ ಆಗಲಿ, ಅದು ಬ್ಲಾಕ್ ಚೈನ್ ಆ್ಯಪಿನ ಮೇಲೆ ಇತ್ತು.
ರೈಲ್ವೇಸಿನ ಏನು ರೈಲ್ ಒನ್ ಆ್ಯಪ್ ಇದೆ ಅದು ಕೂಡ ಬ್ಲಾಕ್ ಚೈನಿನ ಮೇಲೆ ಇದೆ. ಅದೇ ತರ HDFC ICICI ಬ್ಯಾಂಕಿನ ಚೆಕ್ ಸೆಟಲ್ಮೆಂಟ್ ಸಿಸ್ಟಮ್ಗಳು ಕೂಡ ಬ್ಲಾಕ್ ಚೈನಿನ ಮೇಲೆ ಇದೆ ಬ್ಯಾಂಕಿಂಗ್ ಅಲ್ಲಿ. ಅದೇ ತರ ಏನು ಲ್ಯಾಂಡ್ ರೆಕಾರ್ಡ್ಸ್ ಇತ್ತೀಚೆಗೆ ಬಂದಂತ ಲ್ಯಾಂಡ್ ರೆಕಾರ್ಡ್ಸ್ ನ ಪೈಲಟ್ ಪ್ರಾಜೆಕ್ಟ್ ಆಗಿ ಆಂಧ್ರ ಪ್ರದೇಶದಲ್ಲಿ ಶುರು ಮಾಡಿದ್ದಾರೆ. ಅದೇ ತರ ಎಜುಕೇಶನ್ ಅಲ್ಲಿ ಕೂಡ ಸರ್ಟಿಫಿಕೇಶನ್ ಕೂಡ ಬ್ಲಾಕ್ ಚೈನ್ ಟೆಕ್ನಾಲಜಿ ಯೂಸ್ ಆಗ್ತಾ ಇದೆ. ಮತ್ತೆ ವೋಟಿಂಗ್ ಬಿಹಾರ್ ಮತ್ತು ಆಂಧ್ರ ಪ್ರದೇಶದಲ್ಲಿ ಲೋಕಲ್ ಎಲೆಕ್ಷನ್ ಅಲ್ಲಿ ವೋಟಿಂಗ್ ಮಾಡ್ಲಿಕ್ಕೆ ಕೂಡ ಸೆಲೆಕ್ಟೆಡ್ ಕೆಟಗರಿಯ ಜನರಿಗೆ ಬ್ಲಾಕ್ ಚೈನ್ ಯೂಸ್ ಮಾಡಿಕೊಂಡು ಮನೆಯಿಂದನೇ ಮೊಬೈಲ್ ಇಂದ ವೋಟ್ ಮಾಡುವಂತ ಅವಕಾಶಗಳನ್ನ ಕೊಟ್ಟಿದ್ರು ಪೈಲಟ್ ಪ್ರಾಜೆಕ್ಟ್ ಆಗಿ. ಅದು ಸಕ್ಸಸ್ ಆದ್ರೆ ಎಲೆಕ್ಷನ್ಗಾಗಿ ತಾವು ಇದ್ದ ಜಾಗದಿಂದನೇ ವೋಟ್ ಮಾಡುವಂತ ತಮ್ಮ ಮೊಬೈಲ್ ಇಂದಾನೇ ವೋಟ್ ಮಾಡುವಂತ ಅವಕಾಶಗಳು ಎಲ್ಲರಿಗೂ ಕೊಡ್ಬೋದು. ಅವಾಗ ಕಾಸ್ಟ್ ಏನಿದೆ ಬೂತ್ ಸೆಟಪ್ ಮಾಡೋದು, ಟ್ರಾವೆಲ್ ಮಾಡೋದು, ತಮ್ಮ ಯಾರು ನಾರ್ತ್ ಇಂಡಿಯನ್ಸ್ ಎಲ್ಲ ಇಲ್ಲಿದ್ದಾರೆ ಅವ್ರು ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ಬೇಕಂತ 2-3 ದಿನ ಟ್ರಾವೆಲ್ ಮಾಡ್ತಾರೆ. ಇವೆಲ್ಲವೂ ಕೂಡ ನೀವು ಕೂಡ ಹಳ್ಳಿಗಳಿಗೆ ಏನು ಹೋಗ್ತೀರಾ ವೋಟ್ ಹಾಕ್ಲಿಕ್ಕಂತ ಅದೆಲ್ಲ ಅವಾಯ್ಡ್ ಆಗುತ್ತದೆ. ನೀವು ಇದ್ದಂತ ಜಾಗದಲ್ಲೇ ವೋಟ್ ಹಾಕ್ಬೋದು. ಮತ್ತೆ ವೋಟಿಂಗ್ ಪರ್ಸೆಂಟೇಜ್ ಕೂಡ ರೈಸ್ ಆಗುತ್ತೆ. ಅಲ್ಲಿ ವೋಟಿಂಗ್ ಒಂದಿನ ರಜಾ ಕೊಡೋ ಅಗತ್ಯ ಇಲ್ಲ. ಮತ್ತೆ ವೋಟ್ ಹಾಕ್ಲಿಕ್ಕಾಗಿ ರಜಾ ಸಿಕ್ಕಿದೆ ವೋಟ್ ಯಾಕೆ ಹಾಕೋದಂತ ಬಿಟ್ಟು ಬೇರೆ ಕೆಲಸಗಳಿಗೆ ವೋಟ್ ಹಾಕ್ತಲೇ ಆ ರಜಾದ ಉಪಯೋಗವನ್ನು ಬೇರೆ ಕಡೆ ಉಪಯೋಗಿಸೋಕೆ ಹೋಗ್ತಾರೆ. ಅದು ಕೂಡ ಅವಾಯ್ಡ್ ಆಗುತ್ತದೆ. ವೋಟಿಂಗ್ ಪರ್ಸೆಂಟೇಜ್ ರೈಸ್ ಆಗುತ್ತೆ. ಅದರಿಂದ ಬ್ಲಾಕ್ ಚೈನ್ ಬಂದ್ರೆ ಇಲ್ಲಿ ಭಾರಿ ಒಂದು ದೊಡ್ಡ ರೆವಲ್ಯೂಷನ್ ಆಗುತ್ತೆ, ಮಾರ್ಪಾಡು ಆಗುತ್ತದೆ. ಭ್ರಷ್ಟಾಚಾರ ಆಗ್ಲಿ, ಕಳ್ಳತನ ಆಗ್ಲಿ, ಮೋಸ ಆಗ್ಲಿ ಇವೆಲ್ಲ ಕೂಡ ಅವಾಯ್ಡ್ ಮಾಡಬಹುದು. ಇದು ಬ್ಲಾಕ್ ಚೈನ್ ಇಂದ ಶಕ್ತಿ. ಅದಕ್ಕೋಸ್ಕರ ಬ್ಲಾಕ್ ಚೈನ್ ಅನ್ನ ಟೋಕನೈಸೇಷನ್ ಅಲ್ಲೂ ಕೂಡ, ಯಾಕಂದ್ರೆ ಬ್ಲಾಕ್ ಚೈನ್ ಬಗ್ಗೆ ಹೇಳಿದ್ರೆ ಬಹಳಷ್ಟು ವಿಷಯಗಳಿದೆ. ಅದರಿಂದ ಬ್ಲಾಕ್ ಚೈನ್ಗೆ ಇಲ್ಲೇ ನೀವು ಮುಂದೆ ಹೋಗ್ತಾ ಹೋಗ್ತಾ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬಹುದು. ಈಗ ನಂತರ ವಿಷಯ ಏನ್ ಬರುತ್ತೆ, ನಾವು ಯಾವ ಸಂಸ್ಥೆ ಜೊತೆ ಸೇರಿದೀವಿ ಆ ಸಂಸ್ಥೆಯ ಬಗ್ಗೆ ನಾವು ತಿಳ್ಕೊಳ್ಳೋದು ಉತ್ತಮ. ಯಾಕಂದ್ರೆ ಬ್ಲಾಕ್ ಚೈನ್ ಅಲ್ಲಿ ಇತ್ತೀಚಿನವರೆಗೂ ಯಾವ ಬ್ಲಾಕ್ ಚೈನ್ ಇದೆ, ಅದರ ಪ್ರಮೋಟರ್ ಯಾರು, ಅದರ ಆಫೀಸ್ ಎಲ್ಲಿದೆ, ಮತ್ತು ಅದು ಯಾವುವು ಕೂಡ ಯಾವುದೇ ದೇಶದ ಕಾನೂನುಗಳನ್ನು ಪಾಲನೆ ಮಾಡ್ತಾ ಇರ್ಲಿಲ್ಲ ಅಥವಾ ರಿಜಿಸ್ಟ್ರೇಷನ್ ಮಾಡ್ತಾ ಇರ್ಲಿಲ್ಲ. ಆದರೆ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಅದು ಮಾಸ್ಟರ್ ಸ್ಟ್ರೋಕ್ ಟೆಕ್ನಾಲಜೀಸ್ ಅನ್ನುವಂಥ ಸಂಸ್ಥೆ ಏನು MST ಬ್ಲಾಕ್ ಚೈನ್ ಅನ್ನೋದು ಯಾವುದು ಇಂಡಿಯಾದ ಮೊದಲನೇ ಲೇಯರ್ 1 ಬ್ಲಾಕ್ ಚೈನ್ ಇದೆ ಅದನ್ನ ಪ್ರಸ್ತುತಪಡಿಸಿದೆ. ಆ ಕಂಪನಿ ಏನಿದೆ ಮದರ್ ಕಂಪನಿ, ಆ ಪೇರೆಂಟ್ ಕಂಪನಿ MST ಮಾಸ್ಟರ್ ಸ್ಟ್ರೋಕ್ ಟೆಕ್ನಾಲಜೀಸ್, ಅದು ಬಂದು ಪುಣೆಯಲ್ಲಿ ತನ್ನ ಹೆಡ್ ಆಫೀಸ್ ಹೊಂದ್ಕೊಂಡಿದೆ ಮತ್ತು ಇದು ಇಂಡಿಯಾದಲ್ಲಿ ರಿಜಿಸ್ಟರ್ಡ್ ಆಗಿದೆ. ರಿಜಿಸ್ಟರ್ಡ್ ಇನ್ ಇಂಡಿಯಾ ಸ್ಟಾರ್ಟ್ಅಪ್ ಇನಿಷಿಯೇಟಿವ್ ಏನಿದೆ ಕೇಂದ್ರ ಸರ್ಕಾರದ ಅದರ ಉಪಯೋಗ ಕೂಡ ಪಡ್ಕೊಂಡೆ. ಏನು ಬ್ಲಾಕ್ ಚೈನಿನ ಮಾರ್ಗದರ್ಶನ ಮಾಡುವಂತ ಸರ್ಕಾರಿ ಸಂಸ್ಥೆ SPTI ಏನಿದೆ ಅದು ಕೂಡ ಇದರ ಮಾರ್ಗದರ್ಶನ ಮಾಡ್ತಾ ಇದೆ. ಮತ್ತು ಅಡ್ವೈಸರಿ ಶೇರ್ ಮಾರ್ಗದರ್ಶನ ಮಾಡೋದ್ರಿಂದ ಅಡ್ವೈಸರಿ ಶೇರ್ 3% ಕೂಡ ಆ ಸಂಸ್ಥೆ MST ಬ್ಲಾಕ್ ಚೈನ್ ಅಲ್ಲಿ ಹೊಂದಿದೆ. ಇದರ ಹೆಡ್ ಆಫೀಸ್ ಪೂನಾದಲ್ಲಿದೆ. ಫೌಂಡರ್ ಮತ್ತೆ ಮ್ಯಾನೇಜ್ಮೆಂಟ್ ಇಂದ ಟಾಪ್ ಟೀಮ್ ಏನಿದೆ ಅದರ ಪ್ರತಿಯೊಬ್ಬರ ಫೋಟೋ ಅವರ ಹಿನ್ನೆಲೆ ಕೂಡ ಡೀಟೇಲ್ ಆಗಿ ವೆಬ್ಸೈಟಿನಲ್ಲಿ ಕೊಟ್ಟಿದ್ದಾರೆ. ಈ ಸಂಸ್ಥೆಗೆ ISO 9001 2015 ಸರ್ಟಿಫಿಕೇಟ್ ಮತ್ತು ISO 20001 2018 ಸರ್ಟಿಫಿಕೇಟ್ ಕೂಡ ಪಡೆದಿದೆ. ಆದ್ರಿಂದ ಒಂದು ದೇಶದ ಕಾನೂನಿನ ಅಡಿಯಲ್ಲಿ ಇದು ಕೆಲಸ ಮಾಡ್ತಾ ಇದೆ. ಇಲ್ಲಿ ಏನು ವ್ಯವಹಾರ ಮಾಡ್ತಾ ಇದೆ, ನೋಟ್ ಫ್ರಾಕ್ಷನ್ ಸೆಲ್ಲಿಂಗ್ ನಡೀತಾ ಇದೆ, ಅದರಲ್ಲಿ ಏನು 18% GST ಕೂಡ ಕಲೆಕ್ಟ್ ಮಾಡ್ತಾ ಇದೆ ಮತ್ತು ಅದನ್ನ ಟೈಮ್ಲಿ ಸರ್ಕಾರಕ್ಕೂ ಕೂಡ ತುಂಬ್ತಾ ಇದೆ. ಅದಕ್ಕಾಗಿ ಸರ್ಕಾರದಿಂದ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ಕೂಡ ಈ ಸಂಸ್ಥೆ ಪಡೆದಿದೆ. ಮತ್ತು ಈ ಸಂಸ್ಥೆಯ ಬಗ್ಗೆ ಹೇಳ್ಬೇಕಂದ್ರೆ ಇದರ ಫೌಂಡರ್ ಕೂಡ ಇಂಡಿಯನ್ಸ್ ಮತ್ತೆ ಇದು ರಿಜಿಸ್ಟರ್ಡ್ ಆಗಿರೋದು ಇಂಡಿಯಾದಲ್ಲೇ. ಮತ್ತು ಈಗ 20 ತಿಂಗಳ ವ್ಯವಹಾರಗಳ ನಂತರ ಈಗ ಇದು ವಿದೇಶದಲ್ಲಿ ನಿಧಾನವಾಗಿ ತನ್ನ ಚಾಪನ್ನ ಮೂಡಿಸ್ಲಿಕ್ಕೆ ಹೋಗ್ತಾ ಇದೆ. ಅದರ ಅವಕಾಶ ನಮಗೂ ಸಿಗ್ತಾ ಇದೆ. ನಾವು ವಿದೇಶದಲ್ಲಿ ಕೂಡ ಇದರ ಏನು ಪ್ರಮೋಷನ್ ಮಾಡಿ ರೆಫರಲ್ ಇನ್ಕಮ್ ಅನ್ನ ಪಡೆಯುವಂತ ಅವಕಾಶ ಇದೆ. ಅದರ ಬಗ್ಗೆ ವಿಸ್ತಾರವಾಗಿ ಮುಂದೆ ಹೇಳ್ತೀನಿ. ಇಲ್ಲಿ ಏನು ಹೇಳ್ಬೇಕಂದ್ರೆ ಇಲ್ಲಿ ಏನು
ಟೋಕನೆಮಿಕ್ಸ್ ಇದೆ, ಅದು ಭಾರಿ ಇಂಪಾರ್ಟೆಂಟ್ ಆಗ್ತಾ ಇದೆ. ಇಲ್ಲಿ ಏನು ಬ್ಲಾಕ್ ಚೈನ್ ಇದೆ, ಆ ಬ್ಲಾಕ್ ಚೈನ್ ಅಂದ್ರೆ ಪ್ರತಿ ಒಂದು ದೇಶಕ್ಕೆ ಒಂದು ಕರೆನ್ಸಿ ಇರುತ್ತೆ. ಇಂಡಿಯಾದಲ್ಲಿ INR ಇದೆ, ಪ್ರತಿ ಒಂದು US ಅಲ್ಲಿ ಡಾಲರ್ ಇದೆ, ಅದೇ ತರ ಪ್ರತಿ ಒಂದು ದೇಶದಲ್ಲಿ ತನ್ನದೇ ಆದಂತ ಕರೆನ್ಸಿ ಇರುತ್ತದೆ. ಅದೇ ತರ ಪ್ರತಿ ಒಂದು ಬ್ಲಾಕ್ ಚೈನ್ ಕೂಡ ಒಂದು ದೇಶದಂತೆ ಕೆಲಸ ಮಾಡುತ್ತದೆ. ಅಂದ್ರೆ ರಿಸರ್ವಲೆನ್ಸ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ದೇಶದಂತೆ ಕೆಲಸ ಮಾಡಿದ್ರೆ ಅದಕ್ಕೆ ತನ್ನದೇ ಆದ ಒಂದು ಕರೆನ್ಸಿ ಇರಬೇಕು. ಯಾಕಂದ್ರೆ ಯಾವುದೇ ಬ್ಲಾಕ್ ಚೈನ್ ಈ ಫೇಟ್ ಕರೆನ್ಸಿ ಅಥವಾ INR ಗಳನ್ನ, ಡಾಲರ್ ಅನ್ನ ಡೈರೆಕ್ಟ್ ಆಗಿ ಪೇಪರ್ ಕರೆನ್ಸಿ ಆಗ್ಲಿ ಡಿಜಿಟಲ್ ಕರೆನ್ಸಿ ಆಗ್ಲಿ ಇದನ್ನ ಗುರ್ತಿಸೋದಿಲ್ಲ. ಅದನ್ನ ಗುರ್ತಿಸೋಬೇಕಾದ್ರೆ ಅದು ಕ್ರಿಪ್ಟೋಗ್ರಫಿಯಲ್ಲೇ ಇರಬೇಕು. ನೀವು USD ಅಂತ ಏನ್ ಕೇಳ್ತೀರಾ, US ಡಾಲರ್, ಅದನ್ನ ಗುರ್ತಿಸೋದಿಲ್ಲ. ಗುರ್ತಿಸ್ಬೇಕಂದ್ರೆ ಅದರ ಅಪ್ರೂವ್ಡ್ ಕ್ರಿಪ್ಟೋ ಕರೆನ್ಸಿ ಬೇಕಾದ್ರೆ USDT USDC ಅಂತ ಏನ್ ಕೇಳಿದ್ರೆ ಅದು ಬಂದು ಕ್ರಿಪ್ಟೋ ಕರೆನ್ಸಿ ಸ್ಟೇಬಲ್ ಕಾಯಿನ್ ಗಳಂತಾರೆ. ಆ ರೀತಿ ಇಂಡಿಯಾದಲ್ಲಿ ಇದುವರೆಗೆ ಸ್ಟೇಬಲ್ ಕಾಯಿನ್ ಗಳಿಲ್ಲ. ಆ ರೀತಿ ಬಂದ್ರು INRC INRT ಅಂತ ಬರ್ಬೋದು, ಅದನ್ನ ಗುರುತಿಸುತ್ತೆ. ಅದು ಸ್ಟೇಬಲ್ ಕಾಯಿನ್ ಗಳು ಏನಿದೆ ಅದು ಬ್ಲಾಕ್ ಚೈನಿನ ಮೇಲೆ ಇರ್ತವೆ. ಅದೇ ತರ ಪ್ರತಿ ಒಂದು ಬ್ಲಾಕ್ ಚೈನ್ ಕ್ರಿಪ್ಟೋಗ್ರಫಿಯನ್ನೇ ವ್ಯವಹಾರ ಮಾಡಲಿಕ್ಕೆ, ಯಾವುದೇ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಅದನ್ನೇ ಬಳಸೋದ್ರಿಂದ ಕ್ರಿಪ್ಟೋಗ್ರಫಿಯಲ್ಲಿ ಇರುವಂತ ಕಾಯಿನ್ಗಳು ಪ್ರತಿ ಒಂದು ಬ್ಲಾಕ್ ಚೈನಿಗೆ ಅವಶ್ಯಕ. ಇಲ್ಲಿ MST ಬ್ಲಾಕ್ ಚೈನಿಗೆ MSTC ಕಾಯಿನ್ ಅಂತ ಇದೆ. ಮೊದಲನೇದು ತಿಳ್ಕೊಂಡಿರ MSTC ಕಾಯಿನ್, ಇದು ಪೇಮೆಂಟ್ ಕ್ರಿಪ್ಟೋ ಕರೆನ್ಸಿ MST ಬ್ಲಾಕ್ ಚೈನ್ ಅನ್ನೋದು. ಈಗ ಮುಂದೆ ಎರಡನೇ ವಿಷಯ ಹೇಳ್ತೀನಿ, ಇದು ಭಾರಿ ಪ್ರಾಮುಖ್ಯವಾದ ವಿಷಯ. ಈ ವಿಷಯ ನಿಮಗೆ ಸರಿಯಾಗಿ ಅರ್ಥ ಆದ್ರೆ ನೀವು ಇಲ್ಲಿ ಹೂಡಿಕೆ ಏತಕ್ಕಾಗಿ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತದೆ. ಈಗ ನೀವು ಒಂದು 30-40 ವರ್ಷ ಹಿಂದೆ ಹೋದರೆ ಇಂಡಿಯಾದಲ್ಲಿ ಚಾಲ್ತಿಯಲ್ಲಿರುವಂತ ನಾಣ್ಯಗಳು ಯಾವುದು ಅಂತ ನೆನ್ಪು ಮಾಡ್ಕೊಳ್ಳಿ. 1 ಪೈಸಾ, 2 ಪೈಸಾ, 5 ಪೈಸಾ, 10 ಪೈಸಾ, 25 ಪೈಸಾ, 50 ಪೈಸಾ ಮತ್ತೆ 1 ರೂಪಾಯಿ ಇತ್ತು. ಈಗ ಈ 1 ರೂಪಾಯಿಗಿಂತ ಕೆಳಗಿರುವಂತ ನಾಣ್ಯಗಳು ಎಲ್ಲಿ ಹೇಗೆ ಮಾಯವಾದ್ರು ಇದರ ಬಗ್ಗೆ ಗಮನಿಸಿ. ಯಾಕೆ ಮಾಯ ಆಯ್ತು? ಯಾಕಂದ್ರೆ ಅದು ತನ್ನ ವ್ಯಾಲ್ಯೂ ಅನ್ನು ಕಳ್ಕೊಂತು. 1-2 ಪೈಸಾ ಮೊದಲೇ ಹೋಯ್ತು. ಯಾಕೆ? ಅದಕ್ಕೆ ಯಾವುದೇ ವ್ಯಾಲ್ಯೂ ಇಲ್ದಾನೆ ಆಮೇಲೆ ಮಿನಿಮಮ್ 5 ಪೈಸಾದಿಂದ ಅಂತ ಹೇಳಿದ್ರು. 5 ಪೈಸಾ ಮಿನಿಮಮ್ ಕರೆನ್ಸಿ ವ್ಯಾಲ್ಯೂ ಅಂತೇಳಿ ಅದಕ್ಕಿಂತ ಸಣ್ಣ ವ್ಯಾಲ್ಯೂನ ಕರೆನ್ಸಿ ತೆಗೆದಾಕಿದ್ರು. ಅದಾದ್ಮೇಲೆ 5 ಪೈಸಾ ಹೋಯ್ತು, 10 ಪೈಸಾ ಹೋಯ್ತು, 20-25 ಪೈಸಾ ಹೋಯ್ತು. ನಂತರ 50 ಪೈಸಾದ ನಾಣ್ಯ ಕೂಡ ಹೋಗಿ ಈಗ ಮಿನಿಮಮ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬಂದು 1 ರೂಪಾಯಿಗಿದೆ ನಿಮ್ಗೆ ನಾಣ್ಯದ ರೂಪದಲ್ಲಿ ನೋಡ್ಬೇಕು ಹೋದ್ರೆ. ಇದಕ್ಕೆ ಕಾರಣವೇನು? ಇನ್ಫ್ಲೇಷನ್ ಅಂತ ಹೇಳ್ತಾರೆ. ಇನ್ಫ್ಲೇಷನ್ ಅನ್ನೋದು ಒಂದು ಕಡೆ ಆದ್ರೆ ಅದರ ಸರಿಯಾದ ಅರ್ಥ ಅಂದ್ರೆ ಸಪ್ಲೈ ಆಫ್ ಮನಿ ಹೆಚ್ಚಿಗೆ ಆಯ್ತು ಅಂತ ಹೇಳಿ. ಅಂದ್ರೆ ನಿಮ್ಮಲ್ಲಿ ಇರುವಂತ ಹಣದ ವ್ಯಾಲ್ಯೂ ಕಡಿಮೆ ಆಗ್ಲಿ. ಕಾರಣ ಅಂದ್ರೆ ಹಣದ ಸಂಖ್ಯೆ, ಹಣದ ಕ್ವಾಂಟಿಟಿ ಜಾಸ್ತಿ ಆಯ್ತು. ಯಾಕೆ ಕ್ವಾಂಟಿಟಿ ಜಾಸ್ತಿ ಆಯ್ತು ಅಂದ್ರೆ ಪ್ರತಿ ವರ್ಷ ಏನು ಪ್ರಿಂಟ್ ಮಾಡ್ತಾರೆ ಆ ಹಣದ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ. ಅದರಿಂದ ಈಗ ಯಾರಿಗೆ ಮೊದಲು 100 ರೂಪಾಯಿ ಸಂಬಳ ಇತ್ತು ಅವ್ರಿಗೀಗ ಲಕ್ಷಾನ್ಗಟ್ಲೆ ಸಂಬಳ ಇದೆ. ಇಲ್ಲಿ ಲಕ್ಷಾನ್ಗಟ್ಲೆ ಸಂಬಳ ಇದೆ ಅಂದಾಗ ವೃದ್ಧಿ ಆಗಿದೆ ಅನ್ಕೊಂಬೇಡಿ, ನಿಮ್ಮ ಹಣದ ವ್ಯಾಲ್ಯೂ ಕಳ್ಕೊಂಡಿದೆ. ಇದು ನೀವು ಗಮನ ಹರಿಸುವಂತ ವಿಷಯ. ಆದರೆ ಅದಕ್ಕೆ ಇನ್ಫ್ಲೇಷನರಿ ಕರೆನ್ಸಿ ಅಂತಾರೆ. ಕರೆನ್ಸಿಯ ಸಂಖ್ಯೆ ಮೀನ್ಸ್ ಕ್ವಾಂಟಿಟಿ ಹೆಚ್ಚಿಗೆ ಆಗ್ತಾ ಇದ್ರೆ ವ್ಯಾಲ್ಯೂ ಡಿಪ್ರಿಶಿಯೇಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಕರೆನ್ಸಿಯ ಸಂಖ್ಯೆ ಇನ್ಕ್ರೀಸ್ ಆಗುತ್ತದೆ ಮತ್ತು ಅದರ ವ್ಯಾಲ್ಯೂ ಡಿಪ್ರಿಶಿಯೇಟ್ ಆಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ, ವ್ಯಾಲ್ಯೂ ಕಳ್ಕೊಂತಾ ಇರುತ್ತೆ. ಅದಕ್ಕೆ ತದ್ವಿರುದ್ಧವಾಗಿ ಇಲ್ಲಿ MST ಬ್ಲಾಕ್ ಚೈನ್ ಅಲ್ಲಿ ಈ ಕರೆನ್ಸಿ ಏನಿದೆ ಕ್ರಿಪ್ಟೋ ಕರೆನ್ಸಿ MSTC ಕಾಯಿನ್, ಇದರ ಸಂಖ್ಯೆ ಏನು ಸಪ್ಲೈ ಇದೆ, ಟೋಟಲ್ ಸಪ್ಲೈ INR ಅಲ್ಲಿ ಇಂಡಿಯನ್ ಕರೆನ್ಸಿಯಲ್ಲಿ ಯಾವುದೇ ತರದ ರಿಸ್ಟ್ರಿಕ್ಷನ್ ಇದೆ, ಎಷ್ಟು ಬೇಕಾ ಪ್ರಿಂಟ್ ಮಾಡ್ತಾರೆ. ಆದ್ರೆ ಇಲ್ಲಿ ಇಷ್ಟೇ ಕರೆನ್ಸಿ ಇರೋದು ಲೈಫ್ ಟೈಮಿಗಂತ ಈಗಾಗಲೇ ನಮೂದು ಮಾಡಲಾಗಿದೆ, ಡಿಸೈಡ್ ಮಾಡಾಗಿದೆ. ಇದೇ ತರ ಡಿಸಿಷನ್ ಬಿಟ್ ಕಾಯಿನ್ ಅಲ್ಲಿ ಕೂಡ ಇದೆ. ಬಿಟ್ ಕಾಯಿನ್ ಅಲ್ಲಿ 2 ಕೋಟಿ 10 ಲಕ್ಷ ಕಾಯಿನ್ ಮಾತ್ರ ಮ್ಯಾಕ್ಸಿಮಮ್
ಸಪ್ಲೈ ಇರೋದು, ಅಷ್ಟೇ ಪ್ರಿಂಟ್ ಆಗೋದು. ಆದ್ರಿಂದ ಅಲ್ಲೂ ಕೂಡ ಬಿಟ್ ಕಾಯಿನ್ ಅಲ್ಲೂ ಅದರ ವ್ಯಾಲ್ಯೂ ಬೆಳೀತಾ ಇದೆ. ಯಾವಾಗ ಸಪ್ಲೈ ಅಷ್ಟೇ ಅಂತ ಹೇಳಿ ಇರುತ್ತದೆ, ಇಷ್ಟೇ ಸಪ್ಲೈ, ಇದಕ್ಕಿಂತ ಹೆಚ್ಚಿಗೆ ಆಗಲ್ಲ ಅಂತೇಳಿ ಸಪ್ಲೈ ಕಾನ್ಸ್ಟೆಂಟ್ ಆಗುತ್ತೆ, ಡಿಮ್ಯಾಂಡ್ ಹೆಚ್ಚಿಗೆ ಆಗೋದ್ರಿಂದ ಅಲ್ಲಿ ವ್ಯಾಲ್ಯೂ ಹೆಚ್ಚಿಗೆ ಆಗ್ತಾ ಹೋಗುತ್ತದೆ. ಇಲ್ಲಿ ಸಪ್ಲೈ ಹೆಚ್ಚಿಗೆ ಆಗಿದೆ, ವ್ಯಾಲ್ಯೂ ಕಳ್ಕೊಳ್ಳುತ್ತೆ. ಇಲ್ಲಿ ಸಪ್ಲೈ ಕಾನ್ಸ್ಟೆಂಟ್ ಇದ್ದಾಗ ಮತ್ತು ಡಿಮ್ಯಾಂಡ್ ರೈಸ್ ಆದಾಗ ವ್ಯಾಲ್ಯೂ ಹೆಚ್ಚಿಗೆ ಆಗುತ್ತೆ. ಅದೇ ಪ್ರಿನ್ಸಿಪಲ್ ಇಲ್ಲಿ ನಾವು ಉಪಯೋಗಿಸಿದ್ದಾರೆ. ಇಲ್ಲಿ 840 ಕೋಟಿ 13,87,498 MSTC ಕಾಯಿನ್ ಕೂಡ ಇದು ತನ್ನ ಪೂರ್ಣ ಜೀವಮಾನದಲ್ಲಿ, ಬ್ಲಾಕ್ ಚೈನಿನ ಪೂರ್ಣ ಜೀವಮಾನದಲ್ಲಿ ಮ್ಯಾಕ್ಸಿಮಮ್ ಇಷ್ಟೇ ಕೂಡ ಸಪ್ಲೈ ಆಗ್ಲಿಕ್ಕೆ ಸಾಧ್ಯ. ಅದು ಕ್ರಮೇಣವಾಗಿ ಪ್ರತಿ ಬ್ಲಾಕಿನಲ್ಲಿ ಈಗ 200 ಕಾಯಿನ್ ಅಂತೆ ಮಿಂಟ್ ಆಗ್ತಾ ಹೋಗುತ್ತೆ. ಇದು ರೆಡ್ಯೂಸ್ ಆಗ್ತಾ ಆಗ್ತಾ ಈ ಪೂರ್ಣವಾದ ಕಾಯಿನ್ಗಳನ್ನ ಮಿಂಟ್ ಆಗಲು, ಉತ್ಪತ್ತಿ ಆಗಲು 20 ವರ್ಷಗಳ ಕಾಲ ತೊಡುತ್ತೆ. ಪ್ರತಿ 3 ಸೆಕೆಂಡಿನಲ್ಲಿ ಒಂದು ಬ್ಲಾಕ್ ಜನರೇಟ್ ಆಗುತ್ತದೆ ಮತ್ತು ಆ ಬ್ಲಾಕಿನಲ್ಲಿ ಡೇಟಾದ ಜೊತೆಗೆ ಇಲ್ಲಿ 200 MSTC ಕಾಯಿನ್ ಕೂಡ ಮಿಂಟ್ ಆಗುತ್ತದೆ. ಆ ರೀತಿಯಲ್ಲಿ ಒಂದು ದಿನದಲ್ಲಿ ಎಷ್ಟು ಬ್ಲಾಕ್ ಆಗ್ತವೆ ಅನ್ನುವಂತ ಲೆಕ್ಕ ನೋಡ್ಬೇಕಾದ್ರೆ ಪ್ರತಿ 3 ಸೆಕೆಂಡಿನಲ್ಲಿ ಒಂದು ಬ್ಲಾಕ್, 1 ನಿಮಿಷದಲ್ಲಿ 20 ಬ್ಲಾಕ್ ಮತ್ತು 1 ಗಂಟೆಯಲ್ಲಿ 1200 ಬ್ಲಾಕ್ ಆಗುತ್ತದೆ ಮತ್ತು ಒಂದು ದಿನದಲ್ಲಿ 28,800 ಬ್ಲಾಕ್ಗಳು ಇಲ್ಲಿ ಕ್ರಿಯೇಟ್ ಆಗುತ್ತದೆ. ಮತ್ತು ಪ್ರತಿ ಒಂದು ಬ್ಲಾಕಿನಲ್ಲಿ 200 ಕಾಯಿನ್ಗಳು ಮಿಂಟ್ ಆಗೋದ್ರಿಂದ ಇಲ್ಲಿ ಒಂದು ದಿನದಲ್ಲಿ 57,60,000 ಕಾಯಿನ್ಗಳು ಮಿಂಟ್ ಆಗುತ್ತದೆ. ಮತ್ತು ಈ ಕಾಯಿನ್ಗಳು ಪರಿಪೂರ್ಣವಾಗಿ, ಸಂಪೂರ್ಣವಾಗಿ ಇದು ವ್ಯಾಲಿಡೇಟರ್, ನೋಡ್ ಫ್ರಾಕ್ಷನ್ ಬೈ ಮಾಡಿ ವ್ಯಾಲಿಡೇಟರ್ ಆಗಿರುತ್ತದೆ, ಅವರಲ್ಲಿಗೆ ಹಂಚಿಕೊಡಲಾಗುತ್ತದೆ. ಇಲ್ಲಿ ನೋಡಿ, ಯಾವಾಗ 11ನೇ ನೋಡ್ ಇತ್ತು ಆ ಸಮಯದಲ್ಲಿ ಇಲ್ಲಿ 57 ಲಕ್ಷ ಇದೇನು ಫಿಗರ್ ಇದೆ ಡಿವೈಡೆಡ್ ಬೈ 11 ಡಿವೈಡೆಡ್ ಬೈ 70 ಮಾಡಿದ್ರೆ ಪ್ರತಿ ಒಂದು ನೋಡ್ ಫ್ರಾಕ್ಷನ್ ಹೋಲ್ಡರಿಗೆ 7.48 ಕಾಯಿನ್ ಇಲ್ಲಿ ಬರ್ತಾ ಇತ್ತು. ಅದೇ ತರ ಈಗ 12ನೇ ನೋಡ್ ಆಕ್ಟಿವ್ ಆಗಿದೆ. ಆಗಸ್ಟಿನ 2ನೇ ತಾರೀಕು ಈ ರಿವಾರ್ಡ್ ಬರ್ಲಿಕ್ಕೆ ಶುರುವಾಗಿದೆ. ಇಲ್ಲಿ ನೋಡಿ 6.857 ಅಂದ್ರೆ 6.86 ಕಾಯಿನ್ ಈಗ ಸರಿಸುಮಾರು ಸಿಗ್ತಾ ಇದೆ 12ನೇ ನೋಡ್ ಆಕ್ಟಿವ್ ಆದಾಗಿಂದ. ಯಾವಾಗ 13ನೇ ನೋಡ್ ಆಕ್ಟಿವ್ ಆಗುತ್ತೆ ಇಲ್ಲಿ ಮತ್ತೆ ಕಡಿಮೆ ಆಗುತ್ತದೆ. ಪ್ರತಿಯೊಂದು ವ್ಯಾಲಿಡೇಟರ್ಗೆ ಏನ್ ನಾಣ್ಯಗಳು ಸಿಗುತ್ತೆ ಅದು ಬಂದು 6.33 ಆಗುತ್ತದೆ. ನಂತರ 14ನೇ ನೋಡ್ ಆಕ್ಟಿವ್ ಆದಾಗ 5.88 ಆಗುತ್ತದೆ. ಅಂದ್ರೆ ಇಲ್ಲಿ ಏನು ಆಕ್ಟಿವ್ ನೋಡ್ಗಳಿರ್ತವೆ ಅದರಲ್ಲಿ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗುತ್ತದೆ, ತಾನು ಮಾಡಿದ ಬ್ಲಾಕ್ ವ್ಯಾಲಿಡೇಷನಿನ ಮೇಲೆ ಅವಲಂಬಿತ. ಮತ್ಲಬ್ ಇಲ್ಲಿ ಏನು ವ್ಯಾಲಿಡೇಷನ್ಗೆ ಈಕ್ವಲ್ ಚಾನ್ಸ್ ಆಗುತ್ತೆ, ಅದೇ ಈಕ್ವಲ್ ಚಾನ್ಸ್ ಇಲ್ಲಿ ಕಾಯಿನ್ ಅರ್ನ್ ಮಾಡುವಂತ ಅವಕಾಶಗಳು ನೋಡ್ಗಳಿಗಿದೆ. ಅದೇ ತರ ಆ ನೋಡಿನ ಫ್ರಾಕ್ಷನ್ಗಳು ಹೊಂದಿರುವಂತ ನಮಗೂ, ಯಾಕಂದ್ರೆ ಒಂದು ಬ್ಲಾಕ್ ನೋಡಿನಲ್ಲಿ 70,000 ಫ್ರಾಕ್ಷನ್ಗಳಿದೆ. ಆ 70,000 ಫ್ರಾಕ್ಷನ್ ಅಲ್ಲಿ ನಾವು ಎಷ್ಟು ಫ್ರಾಕ್ಷನ್ ಗಳನ್ನ ಹೊಂದಿದ್ದೇವೆ ಅಷ್ಟು ಕಾಯಿನ್ ಗಳನ್ನ ನಾವು ಗಳಿಸಿರುವಂತ 6.85 ಏನ್ ಸಿಗ್ತಾ ಇದೆ ಇಂಟು ಎಷ್ಟು ಫ್ರಾಕ್ಷನ್ ಹೊಂದಿದೀವಿ ಅಷ್ಟು ನಾಣ್ಯಗಳು ಪ್ರತಿದಿನ ನಿಮ್ಮ ಖಾತೆಗೆ ಬೆಳಗ್ಗೆನೆ ಬಂದು ಬೀಳುತ್ತದೆ. ನಂತರ ಸ್ಲೈಡಿಗೆ ಹೋದ್ರೆ ಹಾಲ್ವಿಂಗ್ ಅನ್ನುವಂತ ವಿಷಯ, ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇಲ್ಲಿ ಏನಾಗುತ್ತೆ, ನಾವು ಏನು 200 ಕಾಯಿನ್ಗಳು ಮಿಂಟ್ ಆಗುತ್ತದೆ ಪ್ರತಿ 3 ಸೆಕೆಂಡಿನ ಒಂದು ಬ್ಲಾಕಿನಲ್ಲಿ ಅಂತ ಇದೆ, ಅದು ಬಂದು ಮೊದಲ 2 ವರ್ಷಗಳು ಮಾತ್ರ. ಅದಾದ ನಂತರದ 2 ವರ್ಷ ಇದು ಅರ್ಧ ಆಗಿ 100 ಕಾಯಿನ್ಗಳು ಮಾತ್ರ ಮಿಂಟ್ ಆಗುತ್ತದೆ. ನಂತರ ಬಂದು 50 ಇಳಿಯುತ್ತೆ, 25, 12 ಒಳಗೆ 6.75ಕ್ಕೆ ಇದೇ ತರ ಕಡಿಮೆ ಆಗ್ತಾ ಹೋಗುತ್ತೆ 20 ವರ್ಷದವರೆಗೂ. ಇಲ್ಲಿ ಏನ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ, ಮೊದಲ 2 ವರ್ಷದಲ್ಲಿ ಪೂರ್ಣವಾಗಿ ಏನ್ 8,840 ಕೋಟಿ ಕಾಯಿನ್ಗಳಿದೆ, ಅದರಲ್ಲಿ ಅರ್ಧದಷ್ಟು ಕಾಯಿನ್ಗಳು 420 ಕೋಟಿ ಕಾಯಿನ್ಗಳು ಮೊದಲ 2 ವರ್ಷದಲ್ಲಿ ಮಿಂಟ್ ಆದ್ರೆ, ನಂತರ ಉಳಿದ್ರಲ್ಲಿ ಏನು ಅರ್ಧ ಭಾಗ ಇದೆ 210 ಕೋಟಿ ಕಾಯಿನ್ಗಳು ಅದು ನಂತರದ 2 ವರ್ಷಗಳಲ್ಲಿ ಅದೇ ರೀತಿ ಮತ್ತೆ ಉಳಿದ್ರಲ್ಲಿ ಅರ್ಧ ಭಾಗ ಅಂದ್ರೆ
ಕಾಲು ಭಾಗದಲ್ಲಿ 8ನೇ ಒಂದು ಭಾಗ 105 ಕೋಟಿ ಕಾಯಿನ್ಗಳು ನಂತರ 4ರಿಂದ 6 ವರ್ಷದಲ್ಲಿ ಮಿಂಟ್ ಆಗುತ್ತದೆ. ಇದೇ ರೀತಿ ಇದು 16ರಿಂದ 18 ವರ್ಷದವರೆಗೆ ಹೋಗುತ್ತದೆ. ನಂತರ 18ರಿಂದ 20 ವರ್ಷಕ್ಕೆ ಅಷ್ಟೇ ಇದ್ದು ಪೂರ್ಣವಾಗಿ 840 ಕೋಟಿ ಕಾಯಿನ್ಗಳು ಅಲ್ಲಿವರೆಗೂ ಮಿಂಟ್ ಆಗಿ ಪ್ರತಿಯೊಬ್ಬರು ವ್ಯಾಲಿಡೇಟರ್ಗೆ ತಲುಪುತ್ತದೆ. ತದನಂತರ ಏನಾಗುತ್ತಂದ್ರೆ ಇಲ್ಲಿ ಏನು ಟ್ರಾನ್ಸಾಕ್ಷನ್ ಫೀ ಇರುತ್ತೆ, ಅಲ್ಲಿವರೆಗೂ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಫೀ ಗಳಿಸಿರುವಂತ ಕೆಪೇಬಲ್ ನೆಟ್ವರ್ಕ್ ಆಗಿ ಬ್ಲಾಕ್ ಚೈನ್ ಆಗಿ ಇದು ಇವಾಲ್ವ್ ಆಗಿರುತ್ತದೆ. ಆವಾಗ ಟ್ರಾನ್ಸಾಕ್ಷನ್ ಫೀನ ಮೊತ್ತವೇ ನಿಮಗೆ ಏನು ಕೊನೆಯ 10 ವರ್ಷ ಅಥವಾ 8 ವರ್ಷದಲ್ಲಿ ಅದರ ಸಂಖ್ಯೆನೇ ಹೆಚ್ಚಿಗೆ ಇರುತ್ತದೆ. ಎಲ್ಲಿ ಟ್ರಾನ್ಸಾಕ್ಷನ್ ಫೀನ ಏನು ಭಾಗ ನಿಮಗೆ ಸಿಗ್ತಾ ಇರುತ್ತೆ, ಶೇರ್ ಸಿಗ್ತಾ ಇರುತ್ತೆ, ಅದು ನಿಮಗೆ ಈ ರಿವಾರ್ಡ್ ಏನ್ ಬರುತ್ತೆ ಅದಕ್ಕಿಂತ ಹೆಚ್ಚಿಗೆ ಇರುತ್ತದೆ. ಅದೇ ರೀತಿ ಈಗ ಬೆಲೆ ಎಷ್ಟಿದೆ ನೀವು ಇದು ನೋಡ್ಬೇಕಾದ್ರೆ ನೋಡಿ, ಲೈವ್ ಆಗಿ ನಾನು MST ಪೋರ್ಟಲ್ ಅನ್ನು ಕೂಡ ತೆಗೆದಿದ್ದೀನಿ. ಇಲ್ಲಿ 7148 7148 ಇದೆ. ಅದನ್ನೇ ಇದು ಶುರುವಾಗಿದ್ದು 1180ರಿಂದ ಶುರುವಾಗಿದ್ದು, ಇದು ಡಾಲರ್ ಟರ್ಮ್ಸ್ ಅಲ್ಲಿ ಇರಬೇಕಂದ್ರೆ $12.39 ಇಂದ ಶುರುವಾಗಿತ್ತು. ಈಗ ಏನಿದೆ ಪ್ರೈಸ್, ಇದು ಸರಿಸುಮಾರು $75 ಆಗುತ್ತದೆ. ಅದೇ ತರ ಲಾಸ್ಟ್ ಫ್ರಾಕ್ಷನ್ ಇಲ್ಲಿ 21 ನೋಡ್ಗಳಿದೆ. ಆ 21ನೇ ನೋಡಿನ ಕೊನೆಯ ಫ್ರಾಕ್ಷನ್ ಯಾವಾಗ ಬರುತ್ತದೆ ಆವಾಗ $247 ಅಥವಾ $48 ಬೆಲೆ ಬರುತ್ತೆ. 23,600 ಬೆಲೆ ಬರುತ್ತದೆ. ಆದ್ರೆ ಇಲ್ಲಿ ನಿಮಗೆ ಮತ್ತೊಂದು ಅವಕಾಶ ಇದೆ. ನೀವು ಡಾಲರ್ ಟರ್ಮ್ಸ್ ಅಲ್ಲಿ ಕೊಂಡ್ಕೊಳ್ಳಂಗಿದ್ದೆ 9th ನೋಡಿನ ಅಂದ್ರೆ ಈಗ ಇಂಡಿಯಾದಲ್ಲಿ 12th ನೋಡಿನ ಫ್ರಾಕ್ಷನ್ ಗಳು ಸೆಲ್ಲಿಂಗ್ ಅಲ್ಲಿ ಇದೆ. 11th ನೋಡ್ ಸ್ಪೋರ್ಟ್ಸ್ ನೆಟ್ವರ್ಕಿನ ಮೇಲೆ ಸೆಲ್ಲಿಂಗ್ ಅಲ್ಲಿ ಇದೆ ಮತ್ತು 9th ನೋಡಿನ ಫ್ರಾಕ್ಷನ್ಗಳು ನಿಮಗೆ ನೋಡ್ ಪ್ರೈಮಿನ ಮೇಲೆ ಸೆಲ್ಲಿಂಗ್ ಇದೆ. ಇಲ್ಲಿ ನೋಡ್ ಪ್ರೈಮಿನ ಮೇಲೆ ನೀವು ತಗೊಳ್ಳೋದು ಉತ್ತಮ ಮತ್ತು ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ನೋಡ್ ಪ್ರೈಮಿನಲ್ಲಿ 9th ನೋಡಿನ ಸೆಲ್ಲಿಂಗ್ ಏನು ಶುರುವಾಗಿದ್ದು 34.5 ಶುರುವಾಗಿದ್ದು ಅದು ಕೊನೆಗೊಳ್ಳುವಾಗ $48 ಹೋಗುತ್ತದೆ. ಎಷ್ಟು ನೋಡ್ ಫ್ರಾಕ್ಷನ್ ಸೆಲ್ ಆಗುತ್ತೆ ಹಂಗೆ ಇದು ಪ್ರತಿದಿನ ಪ್ರೈಸ್ ಅಲ್ಲಿ ಬೆಳೀತಾ ಹೋಗುತ್ತದೆ, ಹೆಚ್ಚಿಗೆ ಆಗ್ತಾ ಹೋಗುತ್ತದೆ. ಈಗ 38 ಅಂತ ಹೇಳಿ ಇದು ಪ್ರೆಸೆಂಟೇಶನ್ ರೆಡಿ ಮಾಡೋತ್ತಿಗಿತ್ತು. ಈಗ ಇದು ಬೆಳೆದು 38.06 ಏನೋ ಆಗಿದೆ. ಏನು ಪ್ರೈಸ್ ಇರುತ್ತೆ ಆ ಪ್ರೈಸ್ ಅನ್ನ ಕೊಂಡ್ಕೊಳ್ಳಿ. ಇಲ್ಲಿ ಅಂದ್ರೆ ಅಲ್ಲಿ $75 ಕೊಂಡ್ಕೊಳ್ಳೋ ಬದಲಾಗಿ ಇಲ್ಲಿ ನಿಮಗೆ $38 ಕೊಂಡ್ಕೊಳ್ಳುವಂತ ಅವಕಾಶ ಇದೆ. ಮತ್ತು ಈಗ ಒಂದು ಆಫರ್ ಕೂಡ ನಡೀತಾ ಇದೆ. ಏನ್ ಆಫರ್? ಇಂಡಿಪೆಂಡೆನ್ಸ್ ಡೇ ಆಫರ್ ಅಂತೇಳಿ. ಇದು ಶುರು ಆಗೋದು August 15th 20 ವರೆಗೂ. ಅದು ಮುಂಚೆ ನೀವು ಇಲ್ಲಿ ನಾನು ತೋರಿಸಿದಂತ ರೆಫರಲ್ ಲಿಂಕ್ ಕೂಡ ಇಲ್ಲಿ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಕಮೆಂಟ್ ಅಲ್ಲಿ. ಅದರ ಮುಖೇನ ನೀವು ಲಾಗಿನ್ ಆಗಿ ನಿಮಗೆ ಯಾವುದೇ ಡೌಟ್ ಇದ್ದರೆ ನಿಮಗೆ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ವಾಟ್ಸಪ್ ಮಾಡಬಹುದು. ಮತ್ತೆ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಇಲ್ಲಿ ಏನು ಕಾಯಿನಿನ ಬೆಲೆ ಮುಂದೇನಾಗುತ್ತದೆ, ಕಾಯಿನ್ ಹೇಗೆ ಸಿಗುತ್ತೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಂದ್ರೆ ಸಂಚಿಕೆ 10 ನೋಡಿ. ಅಲ್ಲಿ ಸಂಕ್ಷಿಪ್ತವಾಗಿ ಕಾಯಿನ್ನ ಬಗ್ಗೆ, ಇದರ ಫ್ಯೂಚರ್ ಪ್ರಾಸ್ಪೆಕ್ಟಿವ್ ಬಗ್ಗೆ ಎಲ್ಲ ಹೇಳಿದ್ದೇನೆ. ನಂತರ ಇಲ್ಲಿ ಏನು ರೆಫರಲ್ ಪ್ರೋಗ್ರಾಮ್ ಕೂಡ ಇದೆ. ನಿಮ್ಮ ರೆಫರಲ್ ಇಂದ ಬೇರೆಯವರಿಗೆ ಜಾಯಿನ್ ಮಾಡಿಸಿರೋ ನಿಮಗೆ ಇಲ್ಲಿ 5% ಇನ್ಕಮ್ ಬರುತ್ತದೆ. ಅದರ ಬಗ್ಗೆ ಡೀಟೇಲ್ ಬೇಕಾದ್ರೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ನೋಡ್ ಪ್ರೈಮಿನ ಪೋರ್ಟಲ್ ಹೇಗೆ ಕಾಣುತ್ತೆ ಅಂತ ನೋಡಿದ್ರೆ ನೋಡಿ, MST ಏನ್ ಇಂಡಿಯಾ ಪೋರ್ಟಲ್ ಇದೆ ಅದಕ್ಕೆ ಸಿಮಿಲರ್ ಆಗಿದೆ. ಬಟ್ ಇಲ್ಲಿ ಡಾಲರ್ ಇಂದ ಟ್ರಾನ್ಸಾಕ್ಷನ್ ಆಗೋದ್ರಿಂದ ಕೆಲವು ಈ ಬಟನ್ಗಳು ಚೇಂಜ್ ಆಗಿರುತ್ತದೆ. ಇಲ್ಲಿ ಏನು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ ಇಲ್ಲಿ 20 ಫ್ರಾಕ್ಷನ್ಗಳು ಹೋನ್ ಮಾಡಿದ್ದೀನಿ. ಮತ್ತೆ ನೀವು ಇಲ್ಲಿ ಬೈ ಮಾಡಬೇಕಂದ್ರೆ ನಿಮಗೆ ಇಲ್ಲಿ ನೋಡಿ 5 ಫ್ರಾಕ್ಷನ್ ಮಿನಿಮಮ್ ಬೈ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಏನು ಆಫರ್ ನಡೀತಾ ಇದೆ, ಇಲ್ಲಿ 10 ಕಾಯಿನ್ 10 ಫ್ರಾಕ್ಷನ್ ಕೊಂಡ್ಕೊಂಡ್ರೆ 10 ಫ್ರಾಕ್ಷನ್ ಫ್ರೀ ಅಂತ ಇದೆ. ಅದರಿಂದ 10 ಫ್ರಾಕ್ಷನ್ ಇಂದ ಆಫರಿಗಾಗಿ ನಾನು ಇದನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ 10 ಫ್ರಾಕ್ಷನ್ಗೆ $381 ಕೊಡಬೇಕಾಗುತ್ತೆ. ಅದೇ USDT ಕೊಡ್ಬೇಕಾದ್ರೆ ಸ್ವಲ್ಪ ಹೆಚ್ಚಿಗೆ ಕೊಡ್ಬೇಕಾದ್ರೆ ನೀವು ಈ 4 ಆಪ್ಷನ್ ಏನಿದೆ USDT ಇಂದನೂ ಕೂಡ ಪೇಮೆಂಟ್ ಮಾಡಬಹುದು, USDC ಇಂದನೂ ಪೇಮೆಂಟ್ ಮಾಡಬಹುದು, BEP20 ಇಂದ, ಇಲ್ಲದೆ TRC ಇಂದನೂ ಮಾಡಬಹುದು ಮತ್ತು
MST ಬ್ಲಾಕ್ ಚೈನ್ ಇಂದ USDC.E ಏನು MEP20 ಇದೆ ಅದರಿಂದನೂ ಕೂಡ ಪೇಮೆಂಟ್ ಮಾಡಬಹುದು. ಇಲ್ಲಿ ನೀವು ಪರ್ಟಿಕ್ಯುಲರ್ ಇದನ್ನ ಕ್ಲಿಕ್ ಮಾಡಿರಿ, ನಿಮ್ಮ ಚಾಯ್ಸ್, ನಿಮಗೆ ಸ್ಕ್ಯಾನರ್ ಬರುತ್ತೆ, ಅದರಲ್ಲಿ ನಿಮ್ಮ ವ್ಯಾಲೆಟ್ ಇಂದ ನೀವು ಸ್ಕ್ಯಾನ್ ಮಾಡಿ ಇಲ್ಲಿ ಪೇಮೆಂಟ್ ಮಾಡುವಂತ ಅವಕಾಶ ಇದೆ. ಈ ವಿಡಿಯೋನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಇಲ್ಲಿ ಕೊಟ್ಟಂತ ರೆಫರಲ್ ಲಿಂಕ್ ಇಂದ ಮಾಡಿದ್ರೆ ನಿಮಗೆ ಇಲ್ಲಿ ಯಾವುದೇ ತಾಂತ್ರಿಕ ತೊಂದರೆಗಳು ಅಡಚಣೆಗಳು ಏನು ಗೊತ್ತಾಗಿಲ್ಲ ಅಂದ್ರೆ ನಿಮಗೆ ಗೈಡೆನ್ಸ್ ಸಿಗುತ್ತದೆ. ಆದ್ದರಿಂದ ನೀವು ರೆಫರಲ್ ಲಿಂಕ್ ಮಾಡಿ, ಅದರಿಂದ ನಮಗೂ ಕೂಡ 5% ಕಮಿಷನ್ ಸಿಗುತ್ತದೆ. ಅದನ್ನು ಓಪನ್ ಆಗಿ ನಿಮ್ಮ ಬಳಿಗೆ ಹೇಳ್ತಾ ಇದ್ದೀನಿ. ಈ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ, ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.